ನಾವು ಹೇಗೆ ಇದಕ್ಕೆ ಪರಿಹಾರ ಹುಡುಕೋದು, ಈ ಸೆಮಿನಾರ್ ಆರ್ಗನೈಸ್ ಮಾಡ್ತಾ ಇರೋದು ಈ ಆ್ಯಂಟಿ ಸೆಕ್ಷುವಲ್ ಹರಾಸ್ಮೆಂಟ್ ಸೆಲ್ಲಿಂದ. ಅಂದರೆ ಇಡೀ ಬರೀ ದೇಶ ಮಾತ್ರ ಅಂತ ನಾನು ಹೇಳಲ್ಲ, ಪ್ರಪಂಚದಾದ್ಯಂತ ಹೆಣ್ಮಕ್ಳ ಮೇಲೆ ಆಗ್ತಾ ಇರುವಂಥ ದೌರ್ಜನ್ಯಗಳು, ಅಪರಾಧಗಳು ತುಂಬ ಘೋರವಾಗಿದೆ. ಇದನ್ನು ನಾವು ಬದಲಾಯಿಸಬೇಕು, ಒಂದು ಹೊಸ ಸಮಾಜ ಸೃಷ್ಟಿ ಮಾಡಬೇಕು. ಸೊ ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಮಹಿಳಾ ಸಂಘಟನೆ, ಆಲ್ ಇಂಡಿಯಾ ಮಹಿಳಾ ಸಾಂಸ್ಕೃತಿಕ ಸಂಘಟನೆಯಿಂದ ಇದೇ ಥರ ಎಷ್ಟೋ ಸೆಮಿನಾರ್ಸು ನಾವು ಥ್ರೂಔಟ್ ದಿ ಕಂಟ್ರಿ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ದಿ ಪರ್ಪಸ್ ಈಸ್ ವಿ ವಾಂಟ್ ಅವರ್ ವಿಮೆನ್ ರೆಸ್ಪೆಕ್ಟ್, ಡಿಗ್ನಿಟಿ, ಆನರ್. ನಮ್ಮ ಹೆಣ್ಮಕ್ಳಿಗೆ ಸರಿಯಾದಂಥ ಗೌರವ ಸ್ಥಾನಮಾನ ಸಿಗಬೇಕು ನಮ್ಮ ಸಮಾಜದಲ್ಲಿ. ತುಂಬ ಜನ ಏನು ಅನ್ಕೋತಾರೆ, ಸಾಂಸ್ಕೃತಿಕ ಅಂತ ಹೇಳಿದ ತಕ್ಷಣ ಡ್ಯಾನ್ಸು, ಡ್ರಾಮಾ, ಹಾಡು ಈ ಥರ ಯೋಚನೆ ಮಾಡ್ತಾರೆ. ಬಟ್ ದಟ್ ಈಸ್ ನಾಟ್ ದಿ ಕಾನ್ಸೆಪ್ಟ್. ಐಡಿಯಾ ಏನಂತ ಹೇಳಿದ್ರೆ, ಹೆಣ್ಮಕ್ಳನ್ನ ತುಂಬ ಗೌರವದಿಂದ ನೋಡಬೇಕಾಗಿರೋದು ದಟ್ ಈಸ್ ಎ ಕಲ್ಚರ್. ಒಬ್ಬ ಸಭ್ಯ ಮನುಷ್ಯ ಹೆಣ್ಮಕ್ಳನ್ನ ನೋಡೋ ದೃಷ್ಟಿಕೋನದಲ್ಲಿ ಅವನ ಸಭ್ಯತೆ ಎಷ್ಟು ಅನ್ನೋದು ಅಂದಾಜಾಗುತ್ತೆ. ಸೊ ಇಟ್ ಈಸ್ ದಿ ಕಲ್ಚರ್, ಟೇಸ್ಟ್ ಆಫ್ ಎ ಪರ್ಸನ್. ತುಂಬ ಅಶ್ಲೀಲವಾಗಿ ಮಾತಾಡಿದ್ರೆ, ಕೆಟ್ಟದಾಗಿ ಮಾತಾಡಿದ್ರೆ, ಅಸಹ್ಯವಾಗಿ ಮಾತಾಡಿದ್ರೆ ಏನು ಸ್ಟ್ಯಾಂಡರ್ಡ್ ಅಪ್ಪ ಅಂತ ಹೇಳ್ತೀವಲ್ಲ. ಸೊ ಮಹಿಳಾ ಹೋರಾಟ ಒಂದು ಸಾಂಸ್ಕೃತಿಕ ಹೋರಾಟ, ಇಟ್ಸ್ ಎ ಕಲ್ಚರಲ್ ಮೂವ್ಮೆಂಟ್. ಪ್ರತಿಯೊಬ್ಬ ಪ್ರತಿಯೊಬ್ಬರಲ್ಲಿ ದ ವೇ ದೇ ಶುಡ್ ಲುಕ್ ಎಟ್ ಎ ವುಮನ್, ದೇರ್ ಕಲ್ಚರ್ ಶುಡ್ ಚೇಂಜ್. ನಾನೊಬ್ಬ ಹೆಣ್ಮಗಳನ್ನ ನಾನು ಮಾತಾಡಿಸೋ ರೀತಿಯಿಂದ ಹಿಡಿದು ಒಂದು ಸ್ಟ್ಯಾಂಡರ್ಡು, ಅದು ಒಳ್ಳೆ ಕಲ್ಚರ್ ಇದ್ದರೆ, ಒಳ್ಳೆ ಟೇಸ್ಟ್ ಇದ್ದರೆ ಲೈಫಲ್ಲಿ, ನಾನು ಕೆಟ್ಟದಾಗಿ ಅಸಭ್ಯವಾಗಿ ನಡ್ಕೊಳ್ಳೋದು. ಸೊ ನಾವು ನಮ್ಮ ಸಂಘಟನೆ ಪ್ರಾರಂಭ ಆದಾಗ ನಮ್ಮ ಸಂಘಟನೆಗೆ ಇನ್ಸ್ಪಿರೇಷನು ಒಬ್ಬರು ಫ್ರೀಡಮ್ ಫೈಟರ್ ಶಿವದಾಸ್ ಘೋಷ್ ಅಂತ ಹೇಳಿ ಅವರು ಹೇಳ್ತಾ ಇದ್ದಿದ್ದು, ಇಟ್ಸ್ ಎ ಕಲ್ಚರಲ್ ಮೂವ್ಮೆಂಟ್. ಅಂದರೆ ಇಡೀ ಸಮಾಜದ ಒಂದು ಸಂಸ್ಕೃತಿ ಬದಲಾಗಬೇಕು ಒಬ್ಬ ಹೆಣ್ಮಗಳನ್ನ ನೋಡೋದು. ಇದು ಬದಲಾದರೆ ಎಷ್ಟೋ ಸಮಸ್ಯೆಗಳಿಗೆ ನಮಗೆ ಪರಿಹಾರ ಸಿಗುತ್ತೆ. ಮಹಿಳಾ ಹೋರಾಟ ಅಂತಂದರೆ ಪುರುಷ ವಿರುದ್ಧದ ಹೋರಾಟನ, ಓಕೆ ವಿ ವಿಮೆನ್ ವಿ ಕ್ಯಾನ್ ಡು ಎವ್ರಿಥಿಂಗ್ ಅಂತ ಹೇಳಿದ್ರೆ ದಟ್ಸ್ ಎ ವೆರಿ ವೆರಿ ರಾಂಗ್ ಕಾನ್ಸೆಪ್ಟ್. ಗಂಡು ಹೆಣ್ಣು ಜೊತೆಯಾಗಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಇಬ್ಬರು ಜೊತೆಯಾಗಿ ಹೆಜ್ಜೆ ಮುಂದಿಟ್ಟರೆ ಇಟ್ ವಿಲ್ ಬಿ ಎ ವೆರಿ ಬ್ಯೂಟಿಫುಲ್ ಸೊಸೈಟಿ. ಒಬ್ಬರ ವಿರುದ್ಧ ಇನ್ನೊಬ್ಬರನ್ನ ನಾವು ಎತ್ಕಟ್ಬಿಟ್ಟು ಮಾಡ್ತೀವಿ ಅಂದರೆ ಅದು ಇಟ್ ಈಸ್ ನಾಟ್ ನೇಚರ್, ಇಟ್ ಈಸ್ ಅಗೇನ್ಸ್ಟ್ ನೇಚರ್. ಹೆಣ್ಮಕ್ಕಳ ಒಂದು ಫ್ರೀಡಮ್, ಹೆಣ್ಮಕ್ಳ ರೆಸ್ಪೆಕ್ಟು ಅದು ಯಾರೋ ತಂದು ನಮಗೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಸಂಬಡಿ ಎಲ್ಸ್ ಕೆನಾಟ್ ಫೈಟ್ ಫಾರ್ ಅಸ್. ನಾವು ನಮಗೇನು ಬೇಕು ಅಂತ ನಾವು ಅರ್ಥ ಮಾಡಿಕೊಂಡ್ರೆ ಸಂಬಡಿ ವಿಲ್ ಸ್ಟ್ಯಾಂಡ್ ವಿತ್ ಅಸ್. ಅದು ನಾನು ಹೇಳಿದ್ನಲ್ಲ, ಫ್ರೀಡಮ್ ಫೈಟರ್ ಮತ್ತು ಶಿವದಾಸ್ ಘೋಷ್ ಅವರಷ್ಟೇ ಅಲ್ಲ, ತುಂಬ ಜನ, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಶರತ್ ಚಂದ್ರ ಚಾಟರ್ಜಿ, ಸುಮಾರು ಜನ ಹೇಳಿರೋದೇನೆಂದರೆ, ಹೆಣ್ಮಕ್ಳು ಅವ್ರಿಗೇನು ಬೇಕು ಅನ್ನೋದು ದೇ ಹ್ಯಾವ್ ಟು ಪುಟ್ ಫಾರ್ವರ್ಡ್ ದೇರ್ ಫುಡ್. ನಾವೇನಾದರೂ ಹೆಣ್ಮಕ್ಳು ಗಂಡ್ಮಕ್ಳ ಥರನೇ ಸಾಧನೆ ಮಾಡ್ಬೋದು ಅಂತ ನಾವು ಆಲೋಚನೆ ಮಾಡಿದ್ರೆ ವಿ ಹ್ಯಾವ್ ಟು ಫೈಟ್ ಫಾರ್. ಈ ಥರದ ಎಷ್ಟೋ ಇನ್ಸಿಡೆಂಟ್ಗಳು ನನಗೆ ಗೊತ್ತು. ನಮ್ಮ ಸಂಘಟನೆ ಸಂಪರ್ಕದಲ್ಲಿ ಬಂದಂಥ ಎಷ್ಟೋ ಹೆಣ್ಮಕ್ಳು 10ನೇ ಕ್ಲಾಸ್ ಆದಮೇಲೆ ಹೆಣ್ಮಕ್ಳಿಗೆ ಓದಿಸಲ್ಲ. ಹೀಗೆ ಸೋ ಮೆನಿ ಪ್ಲೇಸಸ್, ಸಾಕಮ್ಮ ನಿನ್ನ ಎಜುಕೇಷನ್ ಈಗ ಮದುವೆ ಮಾಡಿ ಕಳಿಸೋಣ ಅಂತ ಇರುತ್ತೆ. ಅಲ್ಲಿ ದೇ ವಾಂಟ್ ಟು ಕಂಟಿನ್ಯೂ ದಿಯರ್ ಸ್ಟಡೀಸ್. PUC ಮಾಡಬೇಕು ಅಂತಿರುತ್ತೆ, ಡಿಗ್ರಿ ಮಾಡಬೇಕು, ಮಾಸ್ಟರ್ ಡಿಗ್ರಿ ಮಾಡಬೇಕು. ಐ ವಾಂಟ್ ಟು ಬಿಕಮ್ ಸಮಥಿಂಗ್ ಇನ್ ಮೈ ಲೈಫ್. ಒಬ್ಬ ಟೀಚರ್ ಆಗಬೇಕು, ಡಾಕ್ಟರ್ ಆಗಬೇಕು, ಜರ್ನಲಿಸ್ಟ್ ಆಗಬೇಕು, ಡಾನ್ಸರ್ ಆಗಬೇಕು. ಈ ಥರದ್ದು ಎಷ್ಟೊಂದು ಅವರ ಮನಸ್ಸಿಗೆ ಬಂದಿದ್ದು ಆಸೆನ ಅವರಿಗೆ ನಾವು ಸಪೋರ್ಟಿವ್ ಆಗಿ ನಿಂತ್ಕೊಂಡಾಗ ದೇರ್ ಆರ್ ಸೋ ಮೆನಿ ವಿಮೆನ್ ದೋಸ್ ಹ್ಯಾವ್ ಅಚೀವ್. ಆದರೆ ಅವ್ರು ಫೈಟ್ ಮಾಡದೆ ಇನ್ಯಾರೋ ಹೊರಗಡೆಯಿಂದ ಹೋಗ್ಬಿಟ್ಟು ಇಲ್ಲ ನೋಡಿ ನಿಮ್ಮ ಮಗಳಿಗೆ ಓದಬೇಕಂತೆ ಅಂತ ಹೇಳಿದ್ರೆ ದಟ್ ವಿಲ್ ನಾಟ್ ಬಿ.